ನಮಸ್ತೆ ಸ್ನೇಹಿತರೆ, ಏನಪ್ಪ ನಾನು ದೇವತರ ಪೌಡ್ರ್ ಹಾಕೋತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ನನ್ನ ತಂಗಿ ಮನೆಗೆ ಬಂದಿದ್ದೀನಿ. ಇವತ್ತು ದೇವನಹಳ್ಳಿನಲ್ಲಿ ವೇಣುಗೋಪಾಲ ಸ್ವಾಮಿ ಬ್ರಹ್ಮೋತ್ಸವ ಇದೆ. ಸೊ ಅದಕ್ಕೆ ನಾನು ಬಂದಿದ್ದೀನಿ. ಸೊ ನಾನು ಇವತ್ತು ಈ ಪರ್ಸೆನಲ್ಲಿ ಏನೇನು ತಿಂತೀನಿ, ಏನೇನು ಮಾಡ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ತಂಗಿ ಮಗಳಂತೂ ನನ್ನನ್ನು ಎಷ್ಟು ಗೋಳಿಕೋತಾಳೆ ಅಂತಂದರೆ ದೆವ್ವ ದೊಡಮ್ಮ ಅಂತೇಳಿ ಒಂದು ಸ್ವಲ್ಪ ತಾಡ್ಕೊಂಡು. ಯಾಕಂದರೆ ನಾನು ಏನೂ ತೊಗೊಂಡು ಹೋಗಿರಲಿಲ್ಲ. ನಾನು ಬೇರೆ ಪೌಡ್ರ್ ಯೂಸ್ ಮಾಡ್ತೀನಿ, ನನ್ನ ತಂಗಿ ಬೇರೆ ಪೌಡ್ರ್ ಯೂಸ್ ಮಾಡ್ತಾಳೆ. ಅದಕ್ಕೆ ನಾನೇನು ಮಾಡಿದೆ, ಫೈನಲಿ ಯಾವುದು ಪೌಡ್ರ್ ಇಲ್ಲ ಅಂತ ಪಾನ್ಸ್ ಹಾಕ್ಕೊಂಡೆ. ಬಫಿರಿಲ್ಲ, ಅದಕ್ಕೆ ನಾನು ಕೈಯಲ್ಲಿ ಹಾಕ್ಕೊಂಡು ಆ ಥರ ದೆವ್ವ ಥರ ಕಾಣಿಸಿದ್ದೀನಿ. ಆಮೇಲೆ ಜಾಸ್ತಿ ಪೌಡ್ರ್ ಆಗೋಯ್ತು ಅಂತ ಟವಲ್ ತೊಗೊಂಡು ಒರೆಸ್ಕೊಂಡಿದ್ದೀನಿ. ಅದಾದಮೇಲೆ ನನ್ನ ಮಗಳು ಮತ್ತು ನನ್ನ ಮೈದಾ ಅವರು ಒಂದು ಗಾಡಿನಲ್ಲಿ ಹೋದ್ರು, ನಾನು ನನ್ನ ತಂಗಿ ಒಂದು ಗಾಡಿನಲ್ಲಿ ಹೋದ್ವಿ. ನಾವು ಎಂಟ್ರೆನ್ಸಲ್ಲೇ ಗೊತ್ತಾಯಿತು ನಮಗೆ ತುಂಬ ಜನ ಇದ್ದಾರೆ ಅಂತ. ಆದರೂ ಬಂದಿದ್ದೀವಿ. ನಾನು ಪರ್ಸೆ ನೋಡ್ಕೊಂಡು ಹೋಗಲೇಬೇಕು ಅಂತ ನನ್ನ ತಂಗಿಗಂದೆ. ಸ್ಟಾರ್ಟಿಂಗಿಂದನೇ ನೋಡ್ತಿದ್ರೆ ಭಯ ಆಗ್ತಿತ್ತು, ಈ ಜನದಲ್ಲಿ ನಾವೇನಾದರೂ ತೊಗೊಂಡು ತಿನ್ನೋಕ್ಕಾಗುತ್ತಾ, ಜಾತ್ರೆ ನೋಡೋಕ್ಕಾಗುತ್ತಾ ಅಂತ ಅಂದ್ಕೊಂಡು ಅಪ್ಪ ಸ್ವಾಮಿ, ಕೆಳಗಡೆ ಏನಾದರೂ ಬಿದ್ದರೆ ಎದ್ದೊಳಕ್ಕಾಗದೇ ಇರೋಷ್ಟು ಜನ ಇದ್ದರು. ಈ ಪರ್ಸೆ ಬಂದು 2 ದಿನ ಆಯಿತು. ನಾನು ಮೊದಲನೇ ದಿನ ಬರೋಕ್ಕಾಗಿರಲಿಲ್ಲ. ನಾನು ಬಂದಿದ್ದು 2ನೇ ದಿನಕ್ಕೆ ಬಂದೆ. ಬಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು. ತುಂಬ ಜನ ಈ ಥರ ಪಿ ತೊಗೊಂಡು ಊದ್ತಾಯಿದ್ರು. ಸರಿ ನಾನು ಒಂದ್ಸಲ ಟ್ರೈ ಮಾಡಿಬಿಡೋಣ ಅಂತೇಳಿ ನಾನು ಒಂದ್ಸಲ ಪಿ ಊದ್ದೆ. ಅಪ್ಪ ಈ ಸೌಂಡ್ ಕೇಳಿಸ್ಕೊಂಡು ಇರಿಟೇಷನ್ ಆಗೋಯ್ತು, ತಲೆಯೆಲ್ಲ ನೋವು ಬಂದುಬಿಡ್ತು. ಫೈನಲಿ ತೇರ್ ಹತ್ರ ಬಂದ್ವಿ. ನಾವಂತೂ ಬಂದಿಲ್ಲ ಬಿಡಿ, ಜನ ಎಲ್ಲ ತಳ್ಕೊಂಡು ಆರಾಮಾಗಿ ಇಲ್ಲಿಗೆ ಕರ್ಕೊಂಬಂದರು. ನಾವು ನಡೆದಿರೋದೇ ನಮಗಂತೂ ಗೊತ್ತಾಗಿಲ್ಲ, ಅಷ್ಟು ಜನ ಇದ್ರು. ತಳ್ಕೊಂಡು ಬರೋಷ್ಟರಲ್ಲಿ ನೆಮ್ಮದಿಗೆ ತೇರ್ ಹತ್ರ ಬಂದ್ವಿ. ತುಂಬ ಜನ ಬಾಳೆಹಣ್ಣು ಎಸಿತಾಯಿದ್ರು. ಅಂದರೆ ಏನಾದರೂ ಕೇಳಿಕೊಂಡು ಬಾಳೆಹಣ್ಣು ಎಸಿದ್ರೆ ಅದು ಆಗುತ್ತೆ ಅಂತ ಹೇಳಿದ್ರು. ಸರಿ ನಾನು ಅಂದ್ಕೊಂಡು ಅವರೇ ದೇವಸ್ಥಾನದವರೇ ಫ್ರೀಯಾಗಿ ಕೊಡ್ತಿದ್ರು ಬಾಳೆಹಣ್ಣು ಅಂದ್ಕೊಂಡೆ. ಅದು ದುಡ್ಡು ಕೊಟ್ಟು ತೊಗೋಬೇಕು ಅಂತಂದರು. ಆಮೇಲೆ ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು. ಬೇಡ ಬಿಡು, ಹಂಗೆ ಕೈ ಮುಕ್ಕೊಂಡು ದೇವ್ರ ಹತ್ರ ಕೇಳ್ಕೊಳ್ಳೋಣ, ವರ ಕೊಡೋ ದೇವ್ರು ಹೆಂಗಿದ್ರು ಕೊಡ್ತಾರೆ, ಬಾಳೆಹಣ್ಣು ಎಸಿದ್ರೆ ಮಾತ್ರ ಅಲ್ಲ ಅಂತ ನಾನು ಹಂಗೆ ದೇವ್ರ ಹತ್ರ 1-2 ನಿಮಿಷ ಪ್ರಾರ್ಥನೆ ಮಾಡ್ಕೊಂಡೆ. ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಗೇಮೆಲ್ಲ ಆಡೋಣ ಅಂತ ಬಂದರೆ ಅಲ್ಲಿ ನೋಡಿದ್ರೆ ಒಂದೊಂದು ಕಿವು ಒಂದೊಂದು ಮೈಲಿ ದೂರ ಇತ್ತು. ಅದಕ್ಕೆ ನನ್ನ ಮೈದಾ ಅಂತಿದ್ರು, ಇವತ್ತಾಗಲ್ಲ ಬಿಡಿಯಕ್ಕ, ಆಟ ಆಡ್ಸೋದಕ್ಕೆ ತುಂಬ ಲೇಟ್ ಆಗೋಗುತ್ತೆ ಅಂತೇಳಿ ನಾಳೆ ನಾನು ಕರ್ಕೊಂಬರ್ತೀನಿ ಅಂತಂದರು. ಅದರಲ್ಲೂ ನನ್ನ ತಂಗಿ ಮಗಳಂತೂ ತುಂಬ ಆಟ ಮಾಡ್ತಿದ್ಲು, ಏನಾದರೂ ಆಟ ಆಡೋಣ ಅಂತೇಳಿ. ಆಗಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಏನಾದರೂ ಅಷ್ಟು ದೂರ ಹೋಗಿ ಏನು ತಿಂದು ಹೆಂಗೆ ಬರೋದು ಅಂತೇಳಿ ಪೊಟೊಟೊ ಟ್ವಿಸ್ಟರ್ ಒಂದು ತೊಗೊಂಡ್ವಿ ಅಷ್ಟೇ ನೆನೆ. ಅದಕ್ಕೆ ತುಂಬ ಜನ ಇದ್ದರು. ಆಮೇಲೆ ಅಲ್ಲಿ ಯಾರೋ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವೀಡಿಯೋಸ್ ಎಲ್ಲ ಚೆನ್ನಾಗಿದೆ ಅಂತೇಳಿ ಒಬ್ಬರು ಮಾತಾಡಿದ್ರು. ಅವರು ಅದೇ ದೇವನಹಳ್ಳಿಯವರಂತೆ. ಈ ಥರ ಎಲ್ಲ ಮಾತಾಡಿಸಿದಾಗ ಏನೋ ಒಂಥರ ನನಗೆ ಖುಷಿನೂ ಆಗುತ್ತೆ, ಒಂಥರ ಸಂಕೋಚ ಆಗುತ್ತೆ. ಡೈರೆಕ್ಟಾಗಿ ನಾನು ಏನಾದರೂ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ, ಆಮೇಲೆ ಇವ್ರಿಗೆ ಆ್ಯಟಿಟ್ಯೂಡ್ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ಒಂದು ಸ್ವಲ್ಪ ಭಯ ಇರುತ್ತೆ. ಬಟ್ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು. ನನ್ನ ತಂಗಿ ಮಗಳು ನಮ್ಮ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ಲು. ಯಾಕಂದರೆ ಅವಳಿಗೆ ಏನು ಗೇಮ್ ಆಡಿಸ್ಲಿಲ್ಲ ಅಂತೇಳಿ ಕೋಪ ಮಾಡಿಕೊಂಡು ಮಸಾಲೆ ಪುರಿನೇ ತಿನ್ನಲಿಲ್ಲ. ಸರಿ, ಇನ್ನು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಮನೆಗೆ ಹೋಗೋಣ ಅಂತೇಳಿ ಅಲ್ಲೇ ಒಂದು ಕಡೆ ಬೋಂಡ ತೊಗೊಂಡು ತಿನ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು.